ನನ್ನ ಹತ್ರನೂ ಇಲ್ಲ. ನನ್ನ ಹತ್ರನೂ ಇಲ್ಲ ಅಂತ ಹೇಳಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಐ ಡೋಂಟ್ ಹ್ಯಾವ್ ಇಟ್ ಐದರ್. ಐ ಡೋಂಟ್ ಹ್ಯಾವ್ ಇಟ್ ಐದರ್ ಅಂತ ಹೇಳ್ತೀವಿ. ಇದನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗು. ಇದನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗು. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಗೆಟ್ ಇಟ್ ದೇರ್. ಗೆಟ್ ಇಟ್ ದೇರ್ ಅಂತ ನಾವು ಇಂಗ್ಲೀಷ್ನಲ್ಲಿ ಮೇಲಿನ ವಾಕ್ಯಗೆ ಹೇಳ್ತೀವಿ. ಇವನನ್ನು ಅಲ್ಲಿಗೆ ಕರೆದುಕೊಂಡು ಹೋಗು. ಇವನನ್ನು ಅಲ್ಲಿಗೆ ಕರೆದುಕೊಂಡು ಹೋಗು. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಗೆಟ್ ಹಿಮ್ ದೇರ್ ಅಥವಾ ಟೇಕ್ ಹಿಮ್ ದೇರ್. ಗೆಟ್ ಹಿಮ್ ದೇರ್ ಅಥವಾ ಟೇಕ್ ಹಿಮ್ ದೇರ್ ಅಂತ ಹೇಳಬೇಕು. ನಾನು ಯಾವಾಗಲೂ ನಿಯಮಗಳ ಪ್ರಕಾರ ಆಡುತ್ತೇನೆ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಐ ಆಲ್ವೈಸ್ ಪ್ಲೇ ಬೈ ದ ರೂಲ್ಸ್. ಐ ಆಲ್ವೈಸ್ ಪ್ಲೇ ಬೈ ದ ರೂಲ್ಸ್. ನಾನು ಯಾವಾಗಲೂ ನಿಯಮಗಳ ಪ್ರಕಾರ ಆಡುತ್ತೇನೆ. ನಾನು ಫೋನ್ ರಿಪೇರಿ ಮಾಡಿಸಬೇಕು. ನಾನು ಫೋನ್ ರಿಪೇರಿ ಮಾಡಿಸಬೇಕು. ಈ ವಾಕ್ಯಗೆ ಐ ನೀಡ್ ಟು ಗೆಟ್ ಮೈ ಫೋನ್ ರಿಪೇರ್ಡ್. ಐ ನೀಡ್ ಟು ಗೆಟ್ ಮೈ ಫೋನ್ ರಿಪೇರ್ಡ್ ಅಂತ ನಾವು ಇಂಗ್ಲೀಷ್ನಲ್ಲಿ ಮೇಲಿನ ವಾಕ್ಯಗೆ ಹೇಳ್ತೀವಿ. ಅಲಾರಾಮ್ ಬಡಿದುಕೊಂಡಾಗ ನಾನು ಎದ್ದೆ. ಅಲಾರಾಮ್ ಬಡಿದುಕೊಂಡಾಗ ನಾನು ಎದ್ದೆ. ಈ ವಾಕ್ಯನ ಇಂಗ್ಲೀಷ್ನಲ್ಲಿ ಹೇಳಬೇಕು ಐ ವಾಕ್ ಅಪ್ ವೆನ್ ದ ಅಲಾರಾಮ್ ವೆಂಟ್ ಆಫ್. ಐ ವಾಕ್ ಅಪ್ ವೆನ್ ದ ಅಲಾರಾಮ್ ವೆಂಟ್ ಆಫ್ ಅಂತ ಹೇಳಬೇಕು. ನನ್ನನ್ನು ತಪ್ಪಾಗಿ ತಿಳಿಯಬೇಡ. ನನ್ನನ್ನು ತಪ್ಪಾಗಿ ತಿಳಿಯಬೇಡ. ಈ ವಾಕ್ಯನ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಡೋಂಟ್ ಗೆಟ್ ಮೀ ರಾಂಗ್. ಡೋಂಟ್ ಗೆಟ್ ಮೀ ರಾಂಗ್ ಅಂತ ನಾವು ಇಂಗ್ಲೀಷ್ನಲ್ಲಿ ಮೇಲಿನ ವಾಕ್ಯಗೆ ಈ ರೀತಿ ಹೇಳಬೇಕು. ಬೇಜಾರು ಮಾಡ್ಕೋಬೇಡ. ಬೇಜಾರು ಮಾಡ್ಕೋಬೇಡ ಅಂತ ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಡೋಂಟ್ ಗೆಟ್ ಅಪ್ಸೆಟ್. ಡೋಂಟ್ ಗೆಟ್ ಅಪ್ಸೆಟ್ ಅಂತ ಮೇಲಿನ ವಾಕ್ಯಗೆ ನಾವು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ. ನನಗೆ ಸುಸ್ತಾಗ್ತಾ ಇದೆ. ನನಗೆ ಸುಸ್ತಾಗ್ತಾ ಇದೆ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಐ ಆಮ್ ಗೆಟ್ಟಿಂಗ್ ಟಯರ್ಡ್. ಐ ಆಮ್ ಗೆಟ್ಟಿಂಗ್ ಟಯರ್ಡ್ ಅಂದರೆ ನನಗೆ ಸುಸ್ತಾಗ್ತಾ ಇದೆ ಅಂತ ಈ ರೀತಿ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ನನಗೊಂದು ಬುಕ್ ತಂದು ಕೊಡಿ. ನನಗೊಂದು ಬುಕ್ ತಂದು ಕೊಡಿ. ಈ ವಾಕ್ಯಗೆ ಗೆಟ್ ಮೀ ಎ ಬುಕ್. ಗೆಟ್ ಮೀ ಎ ಬುಕ್ ಅಂದರೆ ನನಗೊಂದು ಬುಕ್ ತಂದು ಕೊಡಿ ಅಂತ ಅರ್ಥ. ನನಗೊಂದು ಬುಕ್ ಕೊಡಿಸು. ನನಗೊಂದು ಬುಕ್ ಕೊಡಿಸು ಅಂತ ಯಾರಾದ್ರಿಗೆ ಹೇಳ್ತೀವಲ್ಲ ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ ಬೈ ಮೀ ಎ ಬುಕ್. ಬೈ ಮೀ ಎ ಬುಕ್ ಅಂತ ಹೇಳಬೇಕು. ಅವನು ಯಾರ ಜೊತೆ ಹೋದ. ಅವನು ಯಾರ ಜೊತೆ ಹೋದ ಅಂತ ಹೇಳ್ತೀವಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ಹೂ ಡಿಡ್ ಹಿ ಗೋ ವಿತ್. ಹೂ ಡಿಡ್ ಹಿ ಗೋ ವಿತ್ ಅಂತ ಮೇಲಿನ ವಾಕ್ಯಗೆ ಈ ರೀತಿ ಹೇಳ್ತೀವಿ. ನಿನ್ನ ಪರೀಕ್ಷೆಗಳು ಯಾವಾಗ ಮುಗಿಯುತ್ತವೆ. ನಿನ್ನ ಪರೀಕ್ಷೆಗಳು ಯಾವಾಗ ಮುಗಿಯುತ್ತವೆ ಅಂತ ಹೇಳೋಕ್ಕೆ ಇಂಗ್ಲೀಷ್ನಲ್ಲಿ ವೆನ್ ವಿಲ್ ಯುವರ್ ಎಕ್ಸಾಮ್ಸ್ ಗೆಟ್ ಓವರ್. ವೆನ್ ವಿಲ್ ಯುವರ್ ಎಕ್ಸಾಮ್ಸ್ ಗೆಟ್ ಓವರ್ ಅಂತ ಹೇಳ್ತೀವಿ. ನಾವು ಕಳೆದ ವಾರ ಪ್ರವಾಸಕ್ಕೆ ಹೋಗಿದ್ದೆವು. ನಾವು ಕಳೆದ ವಾರ ಪ್ರವಾಸಕ್ಕೆ ಹೋಗಿದ್ದೆವು. ಅದನ್ನು ವಿ ವೆಂಟ್ ಆನ್ ಟೂರ್ ಲಾಸ್ಟ್ ವೀಕ್. ವಿ ವೆಂಟ್ ಆನ್ ಟೂರ್ ಲಾಸ್ಟ್ ವೀಕ್ ಅಂತ ಹೇಳ್ತೀವಿ. ನಿನ್ನ ಅಣ್ಣನಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸು. ಈ ವಾಕ್ಯನ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಗಿವ್ ಮೈ ರಿಗಾರ್ಡ್ಸ್ ಟು ಯುವರ್ ಬ್ರದರ್. ಗಿವ್ ಮೈ ರಿಗಾರ್ಡ್ಸ್ ಟು ಯುವರ್ ಬ್ರದರ್.